ಅನ್ಕೊಂಡು. ಸೊ ಫೈನಲಿ ರೆಡಿ ಆಯ್ತು ಕೇಕ್. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ನನ್ನ ಮಗಳೇ ಕೇಕ್ ಕಟ್ ಮಾಡಿಸಿದ್ದು ನನ್ನ ಲೈಫ್ನಲ್ಲಿ ಇದೆ. ನಾನು 55 ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕೇಕ್ ಬೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಬಿಕಾಸ್ ಇವತ್ತು ನಮ್ಮ ಅಪ್ಪನ ಬರ್ಡೇ ಇದೆ. ಸೊ ಫಸ್ಟ್ ಟೈಮ್ ಹೆಂಗೆ ಬರುತ್ತೋ ಅಂತ ಗೊತ್ತಿಲ್ಲ. ಸೊ ತಡ ಮಾಡೋದು ಬೇಡ, ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ. ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನಿಲ್ಲಿ ತಂದು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ಮೈದಾ, ಈ ಬೌಲ್ ಮೆಜರ್ ತೊಗೊಂಡಿದ್ದೀನಿ. ಬಂದರೆ ಸಾಕು. ಒಂದು ಕಪ್ ಆಫ್ ಮೈದಾ. ಘಮ ಘಮ ಅಂತಿದೆ. 2 ಸ್ಪೂನ್ಸ್. ಹಾಫ್ ಟೀ ಸ್ಪೂನ್ ಆಫ್ ಬೇಕಿಂಗ್ ಸೋಡಾ. ಹಾಫ್ ಟೇಬಲ್ ಸ್ಪೂನ್ ಆಫ್ ಬೇಕಿಂಗ್ ಸೋಡಾ. ಹಾಫ್ ಟೇಬಲ್ ಸ್ಪೂನ್ ಆಫ್ ಬೇಕಿಂಗ್ ಸೋಡಾ ಹಾಕಬೇಕು. ಬೇಕಿಂಗ್ ಪೌಡರ್ ಅನ್ನ ಬೇಕಿಂಗ್ ಸೋಡಾ ಅನ್ನ ಬೇಕಿಂಗ್ ಪೌಡರ್. ಸ್ಟ್ರಾಬೆರಿ ಎಸೆನ್ಸ್. ಅವ ಹೆಂಗೆ ಓಪನ್ ಮಾಡೋದು? ಸ್ಪೂನ್ ಆಫ್ ಸ್ಟ್ರಾಬೆರಿ ಎಸೆನ್ಸ್ನ ಹಾಕ್ಬೇಕು. ಅಳ್ತೆ ಹಾಕಮ್ಮ, ಹಂಗೆ ಇದೆ. ಸ್ಟ್ರಾಬೆರಿ ಸ್ಮೆಲ್ ಬರ್ತೈತೆ ನೋಡು. 1 ಟೇಬಲ್ ಸ್ಪೂನ್ ಆಫ್ ಸ್ಟ್ರಾಬೆರಿ ಎಸೆನ್ಸ್. ಸ್ಟ್ರಾಬೆರಿ ಸ್ಮೆಲ್ ಘಮ ಘಮ ಅಂತಿದೆ. 1/4 ಆಫ್ ಆಯಿಲ್ನ ತೊಗೊಳ್ತಾ ಇದ್ದೀನಿ. ಹಾಫ್ ಕಪ್ ಆಫ್ ಶುಗರ್. ಇಂಚ್ ಆಫ್ ಸಾಲ್ಟ್. ಹಾಫ್ ಕಪ್ ಆಫ್ ಮಿಲ್ಕ್. ಇವಾಗ ಇದನ್ನು ಕ್ಲೀನಾಗೆ ಮಿಕ್ಸ್ ಮಾಡಬೇಕು. ಸೊ ಬ್ಯಾಟರ್ ತಯಾರಾಗಿದೆ. ಸೊ ಈ ಥರ ಆಗಿದೆ. ಇಷ್ಟೇ ಕನ್ಸಿಸ್ಟೆನ್ಸಿ ಸಾಕು ಅನ್ನಿಸ್ತಿದೆ ನನಗೆ. ಯಾಕೋ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ನನಗೆ ಯಾವುದೋ ಬೌಲ್ ಸಿಕ್ಕಿಲ್ಲ, ಅದಕ್ಕೆ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ. ಫಸ್ಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ತುಪ್ಪ ಸವರಬೇಕು. ಸೊ ಓವನ್ ಇಲ್ಲದೆ ಇರೋ ಕಾರಣಕ್ಕೆ ಇಡ್ಲಿ ಪಾತ್ರೆಯಲ್ಲಿ ನಾನು ಇದನ್ನು ಬೇಕ್ ಮಾಡ್ತಾಯಿದ್ದೀನಿ. This is how it looks. ಸೊ ಈ ಥರ ಬೇಕಾಗಿದೆ. ಇದನ್ನು ಡೆಕೋರ್ ಮಾಡಬೇಕು. ಸೊ ಬನ್ನಿ ಡೆಕೋರ್ ಮಾಡೋಣ. ಸೊ ಫೈನಲಿ ರೆಡಿ ಆಯಿತು ಕೇಕ್. ಗೊತ್ತಿಲ್ಲ ಹೆಂಗಿದೆ ಟೇಸ್ಟು ಅಂತ. ಸೊ ಇದನ್ನು ನೈಟ್ ಕೇಕ್ ಕಟ್ಟಿಂಗ್ ಟೈಮಲ್ಲೇ ಗೊತ್ತಾಗೋದು ಹೆಂಗಿದೆ ಅಂತ. ಆ್ಯಂಡ್ ಅವರೆಲ್ಲ ರಿಯಾಕ್ಷನ್ನ ನೋಡಬೇಕು. ನಾನು ಕೇಕ್ ಮಾಡಿದ್ದೀನಿ ಅಂತ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವಿಡಿಯೋ. ಕೇಕಾ ಯಾರು ಮಾಡಿರೋದು? ಕೌಸಲ್ಯ ಮನೇಲಿ ಮಾಡಿರೋ ಕೇಕಾ? ಏನಿವಲ್ಲ ಮಾಡ್ತಾಳೆ. ಅಪ್ಪನಿಗೋಸ್ಕರ ಮನೇಲೆ ಕೇಕ್ ಮಾಡೋಣ. ಸೂಪರ್ ನೈಸ್. ಈಗ ಬೇರೆ ನೋಡ್ಮೇಲೆ ಯಾರು ಇದು ಮಾಡಕ್ಕೆ ತಿಂದಾಗ ಗೊತ್ತಾಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಗೈಸ್ ನಮ್ಮಪ್ಪ ಬಂದಿದ್ದಾರೆ. ಇವಾಗ ಕೇಕ್ ತಗೊಂಡು ಅವ್ರಿಗೆ ಸರ್ಪ್ರೈಸ್ ಮಾಡೋಣ. ಬನ್ನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಕಂದ. ಏನ್ ಹಿಂಗಾಡ್ತಾ ಇದ್ದೀರಾ? ಹೋಗು.
ಅದೇನ್ ಕತ್ತಿ ಹಂಗೆ ಹಿಡ್ಕೊಂಡಿದ್ದೀರಾ? ಹ್ಯಾಪಿ ಬರ್ಡೇನು. ಕೇಕ್ ಕಮೆಂಟ್. ಧೈರ್ಯದಲ್ಲಿ ಯಾರಂದಿದು ನಾ ಸೋಲಲ್ಲ, ನಿನ್ನ ರೀತಿ ಮುಂದೆ ಯಾರಿಲ್ಲ ಅಪ್ಪ. ಎತ್ಬಿಟ್ರು. ಡೌ ಬಿಡು. ಏನೇ ನಿಜ ಚೆನ್ನಾಗಿ ಸುಳ್ಳು ಹೇಳಬೇಡ. ಎಗ್ಲೆಸ್ ಅವಳು ತಿನ್ನಲ್ವಲ್ಲ. ನೂರಾರು ಟಾರ್ಚ್ ಹಾಕ್ಬಿಟ್ಟಿಡಿ. ಚೆನ್ನಾಗಿ ಬರ್ತೈತಿ. ಎಲ್ಲ ಓವರ್ ಆಡ್ತವ್ರೆ. ಬಾ ಯವ್ವ. ತಾನೇ ಬಾಬುತ್ತು. ನನ್ನ ಕುಟುಂಬ ಅಷ್ಟೇ. Once again, happy birthday. ರಿವ್ಯೂ ಎಗ್ಲೆಸ್ ಅಲ್ವಾ? ಚೆನ್ನಾಗಿತ್ತು. ಹೆಲ್ದಿ ಆಗಿದೆ. ಟೇಸ್ಟ್ ಚೆನ್ನಾಗಿತ್ತು. ಆಪಲ್ ಕೇಕ್ ಟೇಸ್ಟ್ ಕೊಡ್ತಿತ್ತು. ನೈಸ್. ಫಸ್ಟ್ ಟ್ರೈ ಬೆಸ್ಟ್ ಟ್ರೈ. ಫಸ್ಟ್ ಟ್ರೈ ಬೆಸ್ಟ್ ಟ್ರೈ. ಸೂಪರ್ ಆಗಿದೆ ಕಂದ. ಥ್ಯಾಂಕ್ ಯು ವೆರಿ ಮಚ್. ಆಲ್ವೇಸ್ ಕೀಪ್ ಇಟ್. ಬರ್ಡೇ ದಿನ ಖುಷಿ ಆಯ್ತಾ? ನಾನು ಮಾಡಿದ್ದು ನನ್ನ ಮಗಳು ನನ್ನ ಲೈಫ್ನಲ್ಲಿ ನಾನು ಕಂಡಂಗೆ ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನನ್ನ ಮಗಳೇ ಕೇಕ್ ಮಾಡಿ ನನ್ನ ಬರ್ತ್ಡೇಗೆ ನನ್ನ ಮಗಳೇ ಕೇಕ್ ಕಟ್ ಮಾಡಿಸಿದ್ದು ನನ್ನ ಲೈಫ್ನಲ್ಲಿ ಇದೆ. ನನ್ನ 55 ವರ್ಷದ ಥ್ಯಾಂಕ್ ಯು ಕಂದ. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್ ಆಫ್ ಯು. ಗುಡ್ ನೈಟ್. ಥ್ಯಾಂಕ್ ಯು. ಬಾಯ್. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ನಾನು ಮಾಡಿದ ಕೇಕ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.